ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ವೇವ್ ಆಪ್ಟಿಕ್ಸಲ್ಲಿ ಮೆಟೀರಿಯಲ್ ನೋಡ್ತಾ ಇದ್ದೀರಲ್ಲ. ಒಂದನೇದು ಐಜಿನ್ಸ್ ಕಾನ್ಸೆಪ್ಟ್ ಆಫ್ ಸೆಕೆಂಡರಿ ವೇವ್ಸ್. ಆಪ್ಷನ್ ನೋಡಿ ಅಲ್ಲಿ. ಸಿ ಈಸ್ ಎ ಜೊಮೆಟ್ರಿಕಲ್ ಮೆಥಡ್ ಟು ಫೈಂಡ್ ದ ವೇವ್ ಫ್ರಂಟ್. ಎರಡನೇದು ಗೊತ್ತಿರೋದೆ ನಿಮಗೆ. ಲೈಟ್ ಕನ್ಸಿಸ್ಟ್ಸ್ ಆಫ್ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಈಸ್ ದ ಬೇಸಿಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಆಪ್ಷನ್ ಸಿ. ನೆಕ್ಸ್ಟ್ ಮೂರನೇದು ಟೂ ಸೋರ್ಸಸ್ ಆಫ್ ಲೈಟ್ ಆರ್ ಸೆಟ್ ಟು ಬಿ ಕೋಹರೆಂಟ್ ಇಫ್ ದೇ ಪ್ರೊಡ್ಯೂಸ್ ದ ವೇವ್ಸ್ ಆಫ್. ನೆನಪು ಮಾಡಿದ್ದವಾಗಲೇ ಇಂಪಾರ್ಟೆಂಟ್ ಇರೋದು ಫೇಸಲ್ಲಿ ಇರ್ತಕ್ಕಂಥದ್ದು. ಸೇಮ್ ಆರ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್. ಆಪ್ಷನ್ ಡಿ. ಈಗ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ ಗ್ರ್ಯಾಜುಯಲಿ ಇನ್ಕ್ರೀಸ್ಡ್ ಆ್ಯಂಡ್ ದ ವಿಡ್ತ್ ಆಫ್ ದ ಫ್ರಿಂಜಸ್ ಇನ್ ದ ಫ್ರಿಂಜ್ ಸಿಸ್ಟಮ್ ಅಂತೆ. ಸೊ ನಾಲ್ಕನೇ ಪ್ರಶ್ನೆ, W ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಇದೆ. ಏನು ಹೇಳಿದ್ದಾರೆ ನೋಡಿ. ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಈಸ್ ಗ್ರ್ಯಾಜುಯಲಿ ಇನ್ಕ್ರೀಸ್ಡ್ ಅಂತೆ. ಇದು ಇನ್ಕ್ರೀಸ್ ಆಗಿದ್ದೆ ಆದರೆ ಇದು ಡಿಕ್ರೀಸ್ ಆಗಲೇಬೇಕು. ಸೊ W ಡಿಕ್ರೀಸಸ್. ಆಪ್ಷನ್ ಎ. ಐದನೇದು ಇಂಟರ್ಫರೆನ್ಸ್ ಬ್ಯಾಂಡ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ರೆಡ್ ಲೈಟ್ ಯೂಸಿಂಗ್ ಯಂಗ್ಸ್ ಡಬಲ್ ಸ್ಲಿಟ್ ಅರೇಂಜ್ಮೆಂಟ್. When the red light is replaced by green light to produce interference bands of the same width as before, the distance between the slits must be ante. ರೆಡ್ ಲೈಟ್ ಇರೋದು ನೋಡಿ ಏನಾಗುತ್ತೆ. ಸೊ ಇಕ್ವೇಶನ್ ಇರೋದೇನು, ವೈಲೆಟ್ ಇಂದ ಸೊ ರೆಡ್ ಇಂದ ಗ್ರೀನಿಗೆ ಬಂದಿದ್ದಾರೆ. ರೆಡ್ ಇಂದ ಗ್ರೀನಿಗೆ ಬಂದಿರೋದಾದರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ವೇವ್ ಲೆಂತ್ ಕಡಿಮೆ ಆಗೋದಾದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಬ್ಯಾಂಡ್ ವಿಡ್ತ್ ಅಷ್ಟೇ ಉಳಿಸ್ಕೋಬೇಕು ಅಂದಿದ್ದೆ ಆದರೆ ಇದನ್ನೇನು ಮಾಡಬೇಕು, ಇದನ್ನು ಕಡಿಮೆ ಮಾಡಬೇಕು ಅವಾಗ. ಸೊ ಡಿಕ್ರೀಸ್ ಆಗುತ್ತೆ. ರೆಡ್ ಲೈಟ್ ಇರೋದು ಗ್ರೀನ್ ಲೈಟ್ ಆದರೆ ಮೇಲಿಂದ ಕೆಳಗೆ ಬರ್ತೀವಿ. ಮೇಲಿಂದ ಕೆಳಗೆ ಬಂದರೆ ವೇವ್ ಲೆಂತ್ ಕಡಿಮೆ ಆಯಿತು. ಸೊ ವೇವ್ ಲೆಂತ್ ಕಡಿಮೆ ಆದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಬ್ಯಾಂಡ್ ವಿಡ್ತ್ ಅಷ್ಟೇ ಉಳಿಸ್ಕೋಬೇಕು ಅನ್ನೋದಾದರೆ ಡಿ ಅನ್ನು ಕಡಿಮೆ ಮಾಡಬೇಕು. ಸೊ ಡಿಕ್ರೀಸ್ ಆಗಬೇಕು ನೋಡಿ. ಮೂರನೇದು ಆಪ್ಷನ್ ಸಿ. ನೆಕ್ಸ್ಟ್ ಆರನೇದು ಇಫ್ ಯಂಗ್ಸ್ ಡಬಲ್ ಸ್ಲಿಟ್ ಅಥವಾ ಯಂಗ್ಸ್ ಎಕ್ಸ್ಪೆರಿಮೆಂಟ್ ಈಸ್ ಕ್ಯಾರಿಡ್ ಔಟ್ ಇನ್ ವಾಟರ್ ಇನ್ಸ್ಟೆಡ್ ಆಫ್ ಏರ್ ದೆನ್ ಹೇಳಿದ್ದೆ ಸಿನಾಪ್ಸಿಸ್ ಹೇಳುವಾಗ. ಇಡೀ ಆಪರೇಟರ್ಸನ್ನು ನೀರಲ್ಲಿ ಮುಳುಗಿಸಿದ್ದೇ ಆದರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ವೇವ್ ಲೆಂತ್ ಕಡಿಮೆ ಆದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ. ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ ಅಂದರು ಸರಿನೇ. ಬ್ಯಾಂಡ್ಸ್ ನ್ಯಾರೋ ಆಗ್ತವೆ ಅಂದರು ಸರಿನೇ. ಸೊ ಫ್ರಿಂಜಸ್ ವಿಲ್ ಬಿ ನ್ಯಾರೋವರ್. ಆಪ್ಷನ್ ಎ ಅಲ್ಲಿ. ಏಳನೇದು ಎ ಫ್ರಿಂಜ್ ಈಸ್ ಎ ಪಾತ್ ಆಫ್ ಕಾನ್ಸ್ಟೆಂಟ್ ಫೇಸ್. ಅದು ಮುಖ್ಯ ಅಲ್ಲಿ ಆನ್ಸರ್, ಕಾನ್ಸ್ಟೆಂಟ್ ಫೇಸ್. ನೆಕ್ಸ್ಟ್ ಲೆಕ್ಕ ಬಂದು ಇನ್ಮೇಲೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಆನ್ ಇಂಟರ್ಫರೆನ್ಸ್ ದ ರೇಷಿಯೋ ಆಫ್ ದ ಇಂಟೆನ್ಸಿಟೀಸ್ ಆಫ್ ಬ್ರೈಟ್ ಬ್ಯಾಂಡ್ ಅಂಡ್ ಡಾರ್ಕ್ ಬ್ಯಾಂಡ್ ಈಸ್ 16:1. ದ ರೇಷಿಯೋ ಆಫ್ ದ ಆಂಪ್ಲಿಟ್ಯೂಡ್ಸ್ ಆಫ್ ದ ಇಂಟರ್ಫರಿಂಗ್ ವೇವ್ಸ್ ಅಂತೆ. ಸೊ ಒಂದು ಇಕ್ವೇಶನ್ ಬರೆದಿದ್ದೆ ಉದ್ದಕ್ಕೆ, ನೆನಪಿದೆ ಅನ್ಕೋತೀನಿ. ಐ ಮ್ಯಾಕ್ಸ್ ಟು ಐ ಮಿನಿಮಾ ಈಸ್ ಈಕ್ವಲ್ ಟು A1 plus A2 whole square divided by A1 minus A2 whole square, which is equal to root I1 plus root I2 whole square divided by root I1 minus root I2 whole square, which is also equal to root W1 plus root W2 whole square divided by root W1 minus ರೂಟ್ W2 ಹೋಲ್ ಸ್ಕ್ವಯರ್ ಅಂತ ಇಕ್ವೇಶನ್ನು ಭಾಳ ಉಪಯೋಗಕ್ಕೆ ಬರುತ್ತೆ ನಮಗೆ. ಸೊ ಇಲ್ಲಿ ಏನು ಬಳಕೆ ಮಾಡೋದು ನೋಡ್ರಿ. ಮತ್ತೆ ಇಂಟೆನ್ಸಿಟೀಸ್ ಆಫ್ ಬ್ರೈಟ್ ಬ್ಯಾಂಡ್ ಅಂಡ್ ಡಾರ್ಕ್ ಬ್ಯಾಂಡ್ ಅಂತೆ I1 ಮತ್ತು I2 ಕೊಟ್ಟಿದ್ದಾರೆ. I1 ಈಸ್ ಈಕ್ವಲ್ ಟು 16 ಆದರೆ I2 ಈಸ್ ಈಕ್ವಲ್ ಟು 1 ಇದೆ. ಕೇಳಿರೋದೇನು ನೋಡಿ ಅವರು ಅಲ್ಲ,
ಐ ಮ್ಯಾಕ್ಸ್ ಆ್ಯಂಡ್ ಐ ಮಿನಿಮಾ ಕೊಟ್ಟಿದ್ದಾರೆ. ಐ ಮ್ಯಾಕ್ಸ್ ಮತ್ತು ಐ ಮಿನಿಮಾ ಕೊಟ್ಟಿದ್ದಾರೆ. 16:1 ಕೇಳಿರೋದೇನು ನೋಡಿ, A1/A2 ಕೇಳಿದ್ದಾರೆ. A1/A2. ಸೊ ಈ ಇಕ್ವೇಷನ್ ಬಳಸ್ಕೊಂಡ್ರೆ ಆಯ್ತು ನೋಡಿ. ಐ ಮ್ಯಾಕ್ಸ್ ಅಂದರೆ ಸೊ 16 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು ರೂಟ್ A1. A1 ಪ್ಲಸ್ A2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ A1 ಮೈನಸ್ A2 ಹೋಲ್ ಸ್ಕ್ವಯರ್ ಆಗುತ್ತೆ. ಇದನ್ನು 4 ಸ್ಕ್ವಯರ್ ಬೈ 1 ಸ್ಕ್ವಯರ್ ಈಸ್ ಈಕ್ವಲ್ ಟು A1 ಪ್ಲಸ್ A2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ A1 ಮೈನಸ್ A2 ಹೋಲ್ ಸ್ಕ್ವಯರ್ ಆಗುತ್ತೆ. ಎರಡೂ ಕಡೆಗೂ ಸ್ಕ್ವಯರು ಕ್ಯಾನ್ಸಲ್ ಆಯಿತು. ಎರಡೂ ಕಡೆ ಕ್ಯಾನ್ಸಲ್ ಆಗಿ ಉಳಿದದ್ದನ್ನು ಇಕ್ವೇಟ್ ಮಾಡೋಣ ಈಗ. ಸೊ 4/1 ಈಸ್ ಈಕ್ವಲ್ ಟು A1 ಪ್ಲಸ್ A2 ಡಿವೈಡೆಡ್ ಬೈ A1 ಮೈನಸ್ A2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 4A1 ಮೈನಸ್ 4A2 ಈಸ್ ಈಕ್ವಲ್ ಟು A1 ಪ್ಲಸ್ A2 ಆಗುತ್ತೆ. ಇದು ಈ ಕಡೆ ಬಂದರೆ 3A1 ಈಸ್ ಈಕ್ವಲ್ ಟು 5A2 ಆಗುತ್ತೆ. A1/A2 ಈಸ್ ಈಕ್ವಲ್ ಟು 5/3 ಆಗುತ್ತೆ ನೋಡಿ. 5/3 ಆಗುತ್ತೆ. ಆಪ್ಷನ್ ಯಾವುದಿದೆ ಅಲ್ಲಿ? ಆಪ್ಷನ್ ಎ ಇದೆ. ಆನ್ಸರ್ ಎ, ಆಪ್ಷನ್ ಎ. ನೆಕ್ಸ್ಟ್ ನೋಡಿ 9ನೇ ಪ್ರಶ್ನೆ. ವೆನ್ ಎ ಮೆಟಲ್ ಪ್ಲೇಟ್ ಈಸ್ ಪ್ಲೇಸ್ಡ್ ಇನ್ ದ ಪಾತ್ ಆಫ್ ಒನ್ ಆಫ್ ದ ಇಂಟರ್ಫರಿಂಗ್ ಬೀಮ್ಸ್ ಆಫ್ ಲೈಟ್. ನೆನ್ನೆ ಹೇಳಿದ್ದೆ, ಮೆಟಲ್ ಪ್ಲೇಟ್ ಇಟ್ರು ಆಯಿತು, ವುಡನ್ ಪ್ಲೇಟ್ ಇಟ್ರು ಆಯಿತು, ಒಂದನ್ನು ಆಫ್ ಮಾಡಿದ್ರು ಆಯಿತು. ಸೊ ಅಲ್ಲಿ ಒಂದೇ ವೇವ್ ಸಿಗೋದ್ರಿಂದ ಸೂಪರ್ ಪೊಸಿಷನ್ ಇರಲ್ಲ, ಬ್ಯಾಂಡ್ಸ್ ಇರೋದಿಲ್ಲ. ಸೊ ಬ್ಯಾಂಡ್ಸ್ ಡಿಸಪಿಯರ್ ಆಗುತ್ತೆ. ಇನ್ನು 10ನೇ ಪ್ರಶ್ನೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ the separation between the slits is halved and the distance between the slits and the screen is doubled. The fringe width will ante. 10ನೇ ಪ್ರಶ್ನೆ ಏನೇನು ಹೇಳಿದ್ದಾರೆ ನೋಡಿ ಅವರು. ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ halved ಅಂತೆ. D1 ಈಸ್ ಈಕ್ವಲ್ ಟು ಡಿ ಆದರೆ D2 ಈಸ್ ಈಕ್ವಲ್ ಟು D/2 ಆಯಿತು. ಅದೇ ಥರ ನೋಡಿ ಮುಂದೆ, ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಅಂಡ್ ದ ಸ್ಕ್ರೀನ್ ಈಸ್ ಡಬಲ್ಡ್. ಕ್ಯಾಪಿಟಲ್ D1 ಈಸ್ ಈಕ್ವಲ್ ಟು ಡಿ ಆದರೆ D2 ಈಸ್ ಈಕ್ವಲ್ ಟು 2D ಆಗುತ್ತೆ. ಅವರು ಬೀಟಾ ಇನ್ ಟರ್ಮ್ಸ್ ಆಫ್ ಬೀಟಾನ, ಸೊ W1/W2 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು D1/D ಆಗುತ್ತೆ. ಇದಕ್ಕೆ ಬರ್ಕೊಂಡ್ರೆ ಲ್ಯಾಂಬ್ಡಾ ಇಂಟು D2, ಮೇಲ್ಗಡೆಗೆ ಇದು D2 ಆಗುತ್ತೆ, ಇದು D1 ಆಗುತ್ತೆ. ಸೊ W1/W2 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಕ್ಯಾನ್ಸಲ್ ಆಯ್ತು ನೋಡಿ. D1 ಅಂದರೆ D ಇದೆ, D2 ಅಂದರೆ D/2 ಇದೆ. D1 ಅಂದರೆ D ಆಗುತ್ತೆ, D2 ಅಂದರೆ 2D ಆಗುತ್ತೆ. D ಕ್ಯಾನ್ಸಲ್ ಆಯಿತು, D ಕ್ಯಾನ್ಸಲ್ ಆಯಿತು, 1/4 ಆಗುತ್ತೆ. W2 ಕೇಳಿದ್ದಾರೆ ಅವರು, 4W1 ಆಗುತ್ತೆ. ಸೊ 4 ಪಟ್ಟು ಆಗುತ್ತೆ ಬ್ಯಾಂಡ್ ವಿಡ್ತ್. ಬ್ಯಾಂಡ್ ವಿಡ್ತ್ ಬಿಕಮ್ಸ್ ಕ್ವಾಡ್ರಪ್ಡ್ ಅಂತ ಐತೆ ನೋಡಿ, ಕ್ವಾಡ್ರಪ್ಡ್. ಸೊ ಒಮೆಗಾ 2 ಅಥವಾ ಬೀಟಾ ಬರ್ಕೊಂಡ್ರೆ β2 ಅಥವಾ ಡ್ಯಾಶ್ ಯಾವ್ದು ಬರ್ಕೋತೀರ ಅದು. ಅದೇ ಥರ ಆನ್ಸರ್ ಆಯ್ತಲ್ಲ, ಅದು ಬಿ ಆಯ್ತು ಆಪ್ಷನ್. ಇನ್ನು 11ನೇ ಪ್ರಶ್ನೆ. Two coherent light beams of intensity I and 4I are superposed. The maximum and minimum possible intensity in the resulting beam ante. So ಅದೇ ಇಕ್ವೇಶನ್, ಜನರಲ್ ಇಕ್ವೇಶನ್. 11ನೇ ಪ್ರಶ್ನೆ. I1 ಈಸ್ ಈಕ್ವಲ್ ಟು 1 ಆದರೆ I2 ಈಸ್ ಈಕ್ವಲ್ ಟು 4 ಬರ್ಕೊಳ್ಳೋಣ. 1:4 ರೇಷಿಯೋ ಅಲ್ಲಿದೆ ನೋಡಿ ಅದು. ಸೊ ಅದೇ ಇಕ್ವೇಶನ್ ಹಾಕೋಣ. I max divided by I minima is equal to root I1 plus root I2 whole square divided by root I1 minus root I2 whole square ಆಗುತ್ತೆ. ಸೊ ಒಂದು ಇದು ರೂಟ್ I2 ಇರೋದ್ರಿಂದ 2 ಆಗುತ್ತೆ. 1 plus 2 whole square divided by 1 minus 2 whole square ಆಗುತ್ತೆ. ಅಥವಾ I max
ಬೈ ಐ ಮಿನಿಮ ಈಸ್ ಈಕ್ವಲ್ ಟು 9/1 ಆಗುತ್ತೆ, ಅಥವಾ 9i/i ಆಗುತ್ತೆ. 9i/i ಆಗುತ್ತೆ. ಆಪ್ಷನ್ ಎ ಇದೆ. ಹನ್ನೆರಡನೇ ಪ್ರಶ್ನೆ ಹೇಳಿದ್ದೆ ನೆನ್ನೆನೆ. ಇಫ್ ವೈಟ್ ಲೈಟ್ ಈಸ್ ಯೂಸ್ಡ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ಏನಾಗುತ್ತೆ ಅಂತ ಹೇಳಿದ್ದೆ. ಸೆಂಟ್ರಲ್ ಬ್ಯಾಂಡ್ ಮಾತ್ರ ವೈಟ್ ಇರುತ್ತೆ, ಉಳಿದವೆಲ್ಲ ಕಲರ್ ಬ್ಯಾಂಡ್ಸ್ ಇರುತ್ತೆ. ಕಲರ್ ಬ್ಯಾಂಡ್ಸಲ್ಲಿ ವೈಲೆಟ್ ಸೆಂಟರ್ ಹತ್ರ ಇರುತ್ತೆ ಅಂತ ನೆನ್ನೆ ಹೇಳಿದ್ದೆ. ಅದೇ ನೋಡಿ ಆಪ್ಷನ್ ಸಿ, ವೆರಿ ಫ್ಯೂ ಕಲರ್ಡ್ ಫ್ರಿಂಜಸ್ ಕ್ಯಾನ್ ಬಿ ಸೀನ್ ವಿತ್ ಫಸ್ಟ್ ಆರ್ಡರ್. ಫರ್ ಅಂತ ಇದೆ ಅಲ್ಲಿ, ಫಸ್ಟ್ ಆಗಿಲ್ಲ. ಫಸ್ಟ್ ಆರ್ಡರ್ ವೈಲೆಟ್ ಫ್ರಿಂಜಸ್ ಬೀಯಿಂಗ್ ಕ್ಲೋಸರ್ ಟು ದ ಸೆಂಟ್ರಲ್ ವೈಟ್ ಫ್ರಿಂಜ್. ಸೆಂಟರ್ ಮಾತ್ರ ವೈಟ್ ಆಗಿರುತ್ತೆ, ಉಳಿದವೆಲ್ಲ ಕಲರ್ ಆಗಿರುತ್ತೆ. ಆ ಕಲರಲ್ಲಿ ವೈಲೆಟ್ ಸೆಂಟರ್ ಕಡೆ ಇರುತ್ತೆ. ಇನ್ನು ಅದು ಮೂರನೇ ಪ್ರಶ್ನೆ. ಎ ಬೀಮ್ ಆಫ್ ಲೈಟ್ ಕನ್ಸಿಸ್ಟಿಂಗ್ ಆಫ್ 2 wavelengths 6500 Armstrong unit and 5200 Armstrong unit is used to obtain interference fringes in Young's double slit experiment. Suppose the mth bright fringe due to the 6500 Armstrong unit coincides with the nth bright fringe due to 5200 Armstrong unit at a minimum distance from the central maximum. then ಅಂತೆ. ಇದೇ ತರ ಬಹಳ ಸರಿ ಲೆಕ್ಕ ಕೇಳಿದ್ದಾರೆ. ಅದು ಮೂರನೇದು. ಈ ಇಕ್ವೇಶನ್ ಬಳಸ್ಕೋತೀವಿ. ಎರಡು ಬ್ರೈಟ್ ಬ್ಯಾಂಡ್ಗಳು ಕೂಡ್ಕೊಳ್ಳೋದಾದ್ರೆ xn ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ d/d. ಈ ಇಕ್ವೇಶನ್ ಅನ್ನು ಬಳಸ್ಕೋತೀನಿ ನಾನು. ಎರಡೂ ಸೇರೋದ್ರಿಂದ x ಈಸ್ ಈಕ್ವಲ್ ಟು m λ1 d/d ವಿಚ್ ಈಸ್ ಈಕ್ವಲ್ ಟು n λ2 d/d ಆಗುತ್ತೆ. ಇನ್ನು ಮುಂದೆ ನಾವು ಇಷ್ಟು ಮಾತ್ರ ಬರ್ಕೋತೀವಿ ನೋಡಿ. ಇಂಥ ಲೆಕ್ಕಗಳು ಬಂದಾಗ m λ1 ಈಸ್ ಈಕ್ವಲ್ ಟು n λ2 ಆಗುತ್ತೆ. m λ1 ಈಸ್ ಈಕ್ವಲ್ ಟು n λ2. m/n ಈಸ್ ಈಕ್ವಲ್ ಟು λ2 divided by λ1. 5200 divided by 6500 which is equal to 4/5 ಬರೀಬೋದಾ? 13 4 52, 13 5 65 ಆಗುತ್ತೆ. m is equal to 4 ಆಗುತ್ತೆ, n is equal to 5 ಆಗುತ್ತೆ. ಇದು ಆನ್ಸರ್. ಯಾವುದಿದೆ ಅಲ್ಲಿ ಆನ್ಸರು? ಎ ಇದೆ ನೋಡಿ. ಹಾಗೆ ಇದನ್ನು ಕೂಡ ಹೇಳಿದ್ದೆ ನೆನ್ನೆನೆ. ವೆನ್ ಒನ್ ಆಫ್ ದ ಸ್ಲಿಟ್ಸ್ ಆಫ್ ಯಂಗ್ಸ್ ಎಕ್ಸ್ಪರಿಮೆಂಟ್ ಈಸ್ ಕವರ್ಡ್ ವಿತ್ ಟ್ರಾನ್ಸ್ಪರೆಂಟ್ ಶೀಟ್ ಆಫ್ ಥಿಕ್ನೆಸ್ 4.8 millimeter, the central fringe shift to the positional originally occupied by 30th bright fringe. What should be the thickness of the sheet if the central fringe has to shift to the position occupied by 20th bright fringe ಅಂತೆ. ಇದೇ ಥರ ಮಾಡಬೇಕು. ಅದನ್ನು ಕೂಡ ಹೇಳಿದ್ದೆ ನೆನ್ನೆನೆ. ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು n-1 ಇಂಟು ಟಿ ವಿಚ್ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಈ ಫಾರ್ಮುಲಾ ಬರ್ಕೋಬೇಕು ಅಂತ ಹೇಳಿದ್ದೆ. ಇದನ್ನು ಎರಡಕ್ಕೆ ಬರೆಯೋಣ ಇವಾಗ. ಮೊದಲೇ n1 ಈಸ್ ಈಕ್ವಲ್ ಟು ಎಷ್ಟಿದೆ? n1 ಈಸ್ ಈಕ್ವಲ್ ಟು 30 ಇದೆ, n2 ಈಸ್ ಈಕ್ವಲ್ ಟು 20 ಇದೆ, t1 ಈಸ್ ಈಕ್ವಲ್ ಟು 4.8 millimeter ಇದೆ, t2 ಕಂಡುಹಿಡಿಯಕ್ಕೆ ಕೇಳಾರ. ಸೊ ಎರಡು ಇಕ್ವೇಶನ್ ಬರ್ಕೋತೀನಿ ನಾನು. n-1 ಇಂಟು t1 ಈಸ್ ಈಕ್ವಲ್ ಟು n1 ಲ್ಯಾಂಬ್ಡಾ, ಇನ್ನೊಂದು n-1 ಇಂಟು t2 ಈಸ್ ಈಕ್ವಲ್ ಟು n2 ಲ್ಯಾಂಬ್ಡಾ ಆಗುತ್ತೆ. ಒಂದಕ್ಕೊಂದು ಬಾಕ್ಸೋದ್ರಿಂದ ಇದು ಕ್ಯಾನ್ಸಲ್ ಆಗಿ t1/t2 ಈಸ್ ಈಕ್ವಲ್ ಟು n1/n2 ಉಳಿಯುತ್ತೆ. n1 ಅಂದರೆ 30, n2 ಅಂದರೆ 20 ಇದೆ, 3/2 ಆಗುತ್ತೆ. t2 ಕೇಳಿದ್ದಾರೆ ಅವರು. t2 ಈಸ್ ಈಕ್ವಲ್ ಟು
T1 ಇಂಟು 2/3 ಆಗುತ್ತೆ. T1 4.8 ಮಿಲಿಮೀಟರ್ ಇದೆ ಇಂಟು 2/3 ಆಯಿತು. ಸೊ ಇದು 3 3 3 18 ಆಗುತ್ತೆ. 1.6 ಇಂಟು 2 ಆಗುತ್ತೆ ನೋಡಿ, ವಿಚ್ ಈಸ್ ಈಕ್ವಲ್ ಟು 3.2 ಮಿಲಿಮೀಟರ್ ಆಗುತ್ತೆ. 3.2 ಮಿಲಿಮೀಟರ್. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿ ಅಲ್ಲಿದೆ. 15ನೇ ಪ್ರಶ್ನೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಫ್ರಿಂಜ್ ವಿಡ್ತ್ ಈಸ್ ಬೀಟಾ. If the entire arrangement is placed in a liquid of refractive index n, the fringe width becomes ante. So when in air ಇದ್ದಾಗ ಬೀಟಾ ಅಂತ ತಗೊಳ್ಳೋಣ. ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇನ್ ಏರ್ ಡಿ ಆಗುತ್ತೆ. ಇನ್ ವಾಟರ್ ಆದರೆ ಬೀಟಾ ಡ್ಯಾಶ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇನ್ ವಾಟರ್ ಇಂಟು ಡಿ ಆಗುತ್ತೆ. ಡಿ ಲ್ಯಾಂಬ್ಡಾ ಇನ್ ವಾಟರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ ಏರ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಇದಕ್ಕೇನು ಬರಿಬೋದು 1/n. ಸೊ ಬೀಟಾ ಡ್ಯಾಶ್ ಈಸ್ ಈಕ್ವಲ್ ಟು ಬೀಟಾ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ ಏರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ ವಾಟರ್. ಸ್ನೆಲ್ಸ್ ಲಾ ಪ್ರಕಾರ ಇದಕ್ಕೆ n ಅಂತ ಬರಿಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್. Therefore, beta dash is equal to beta by n ಆಗುತ್ತೆ. ಸ್ನೆಲ್ಸ್ ಲಾ ಪ್ರಕಾರ n is equal to ಲ್ಯಾಂಬ್ಡಾ ಇನ್ ಏರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ ವಾಟರ್ ಆಗುತ್ತೆ. ಸ್ನೆಲ್ಸ್ ಲಾ ರೇ ಆಪ್ಟಿಕ್ಸಲ್ಲಿ ಹೇಳ್ಕೊಂಡಿದ್ದೀವಿ ಅದು. ನೆಕ್ಸ್ಟ್ ನೋಡಿ 16ನೇ ಪ್ರಶ್ನೆ. In an interference experiment, third bright fringe is obtained at a point on a screen with a light of wavelength 700 nanometer. What should be the wavelength of light source in order to obtain fifth bright fringe at the same point ante? So ಇಲ್ಲಿ n1 is equal to 3 ಆದರೆ ಲ್ಯಾಂಬ್ಡಾ 1 is equal to ಕೊಟ್ಟಿದ್ದಾರೆ ಅವರು 700 ನ್ಯಾನೋಮೀಟರ್. ಅದೇ ಥರ n2 ಈಸ್ ಈಕ್ವಲ್ ಟು 5 ಆದರೆ ಲ್ಯಾಂಬ್ಡಾ 2 ಎಷ್ಟು? ಆಗಲೇ 2 ಇಕ್ವೇಷನ್ ಬರೆದು ಹೇಳಿದ್ದೆ, ಇನ್ನು ಮುಂದೆ ಇಷ್ಟೇ ಬರ್ಕೋತೀವಿ ಅಂತ. n1 ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು n2 ಲ್ಯಾಂಬ್ಡಾ 2 ಆಗುತ್ತೆ. xn ಈಸ್ ಈಕ್ವಲ್ ಟು d/d ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ n1 ಅಂದರೆ ಗೊತ್ತಿದೆ, ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ 2 ಅಲ್ಲಿ. ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು n1 ಲ್ಯಾಂಬ್ಡಾ 1 ಡಿವೈಡೆಡ್ ಬೈ n2 ಆಗುತ್ತೆ. n1 ಅಂದರೆ 3 ಇದೆ, ಇದು 700 ಇದೆ, ಇದು n2 ಅಂದರೆ 5 ಇದೆ. 7 3 21 00 ಡಿವೈಡೆಡ್ ಬೈ 5 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 5 4 20 5 2 10 0 ಆಗುತ್ತೆ. ಸೊ ನ್ಯಾನೋಮೀಟರ್ ಆಗುತ್ತೆ. ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು 420 ನ್ಯಾನೋಮೀಟರ್ ಆಗುತ್ತೆ. ಆಪ್ಷನ್ ಯಾವುದಿದೆ ಅಲ್ಲಿ? ಆಪ್ಷನ್ ಸಿ ಇದೆ. ನೆಕ್ಸ್ಟ್ 17ನೇದು. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, ದ ಸಪರೇಷನ್ ಬಿಟ್ವೀನ್ ದ ಟೂ ಸ್ಲಿಟ್ಸ್ ಈಸ್ 0.9 millimeter and the fringes are observed 1 meter away. If it produces second dark fringe at a distance of 1 millimeter from the central fringe, the wavelength of monochromatic source of light ante. So ಇದಕ್ಕೆ ನೆನ್ನೆ ಹೇಳಿದ್ದೆ ನಾನು, ಡಾರ್ಕ್ ಬ್ಯಾಂಡ್ ಬಂದಾಗ 2n-1 ಬರ್ಕೊಂಡ್ರೆ n ನಂಬರೇ ಹಾಕಬೇಕು, 2n+1 ಆದರೆ ಬ್ಯಾಂಡ್ ನಂಬರ್ಗಿಂತ ಒಂದು ಕಡಿಮೆ ಬರ್ಕೋಬೇಕು ಅಂತ ಹೇಳಿದ್ದೆ ನೆನ್ನೆ. ಸೊ xn ಈಸ್ ಈಕ್ವಲ್ ಟು 2n-1 ಇಂಟು ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d ಆಗುತ್ತೆ. ಇವಾಗ n ಈಸ್ ಈಕ್ವಲ್ ಟು 2ನೇ ಬರ್ಕೋಬೇಕು, ಮರೀದೆ ನೆನ್ಪಿಟ್ಕೋಬೇಕು. n+1 ಬರ್ಕೊಂಡಿದ್ದೆ ಆದರೆ ಇದಕ್ಕೆ n 2 ಇರೋ ಬದಲು 1 ಬರ್ಕೋಬೇಕಾಗುತ್ತೆ. ಇದು ಸುಲಭ ನೆನ್ಪಿಟ್ಕೊಳ್ಳಿಕ್ಕೆ. ಅವ್ರು ಕೇಳಿರೋದೇನು ನೋಡಿ, ಮತ್ತು ನಮಗೆ ಲ್ಯಾಂಬ್ಡಾ ಕೇಳಿದ್ದಾರೆ,
ಎಕ್ಸೆನ್ ಅಂದರೆ ಕೊಟ್ಟಿದ್ದಾರೆ ಎಷ್ಟು, ಡಿಸ್ಟೆನ್ಸ್ ಆಫ್ 1 millimeter, 10⁻³ ಈಸ್ ಈಕ್ವಲ್ ಟು ಇಲ್ಲಿ 2 2 4 4 1 3 3 ಇಂಟು ಲ್ಯಾಂಬ್ಡಾ ಇಂಟು 1 ಡಿವೈಡೆಡ್ ಬೈ 2 ಇಂಟು ವಿಡ್ತ್ ಆಫ್ ದ ಸ್ಲಿಟ್ ಕೊಟ್ಟಿದ್ದಾರೆ ನೋಡಿ 9.9 millimeter ಅಂತೆ. 9 ಇಂಟು 10⁻⁻4 ಬರ್ಕೋಬೋದು. ಮಿಲಿ ಅಂದರೆ -3, ಅಲ್ಲಿ ಪಾಯಿಂಟ್ ಇರೋದ್ರಿಂದ ಬರೀಬೋದು. ಸೊ ಏನಾಗುತ್ತೆ ಈಗ ಅಲ್ಲಿಗೆ 3 3 ಹೋಗುತ್ತೆ, 3 2 6 ಆಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಇಂಟು 10⁻⁻4 ಇಂಟು 10⁻⁻3. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಇಂಟು 10⁻⁻7 ಮೀಟರ್ ಆಗುತ್ತೆ, ಅಥವಾ 600 ತಾನೇ. ಇದು ನ್ಯಾನೋ ಮಾಡಬೇಕಂದ್ರೆ 600 ಮಾಡಿ 9 ಮಾಡ್ಕೋಬೇಕು, ನ್ಯಾನೋ ಮೀಟರ್ ಆಗುತ್ತೆ. 600 ನ್ಯಾನೋಮೀಟರ್. ಇದು ಆಪ್ಷನ್ ಡಿ ಇದೆ. ನೆಕ್ಸ್ಟ್, ದ ನೆಸಸರಿ ಕಂಡೀಷನ್ ಫಾರ್ ಅನ್ ಇಂಟರ್ಫರೆನ್ಸ್ ಬೈ 2 source ಆಫ್ ಲೈಟ್ ಈಸ್ ದಿ ಹೇಳಿದ್ದೆ. ದೆ ಮಸ್ಟ್ ಬಿ ಇನ್ ದ ಸೇಮ್, ದೆ ಮಸ್ಟ್ ಹ್ಯಾವ್ ದ ಕಾನ್ಸ್ಟೆಂಟ್ ಫೇಸ್ ಆರ್ ಸೇಮ್ ಫೇಸ್ ಅಂತ. 2 sources should have the same wavelength, nearly the same amplitude and have the constant phase angle difference. ಅದು ಆಪ್ಷನ್. ಕಂಡೀಷನ್ಸ್ ಹೇಳುವಾಗ ಹೇಳಿದ್ದೆ ನೆನ್ನೆನೆ. ಈಗ 19ನೇದು, yellow light emitted by sodium lamp in Young's double slit experiment is replaced by monochromatic blue light of the same intensity ಅಂತೆ. ಸೊ 19ನೇದು VIBGYOR. ಸೊ ಯೆಲ್ಲೋ ಲೈಟ್ ಇರೋದು ಬ್ಲೂ ಲೈಟ್ ಆಗಿದೆ, ಅಂದರೆ ಕೆಳಗೆ ಬಂದಿದೆ. ಕೆಳಗೆ ಬಂದರೆ ವೇವ್ ಲೆಂತ್ ಕಡಿಮೆ ಆಯಿತು. ವೇವ್ ಲೆಂತ್ ಕಡಿಮೆ ಆದರೆ ಬ್ಯಾಂಡ್ ವಿಡ್ತ್ ಕಡಿಮೆ ಆಗುತ್ತೆ, ಫ್ರಿಂಜ್ ವಿಡ್ತ್ ವಿಲ್ ಡಿಕ್ರೀಸ್. ಇದು ಎ, ಆಪ್ಷನ್ ಎ. ನೆಕ್ಸ್ಟ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ದ ಆಂಗ್ಯುಲರ್ ವಿಡ್ತ್ ಆಫ್ ಎ ಫ್ರಿಂಜ್ ಫಾರ್ಮ್ಡ್ ಆನ್ ಎ ಡಿಸ್ಟೆನ್ಸ್ ಸ್ಕ್ರೀನ್ ಈಸ್ 1 degree. The wavelength of light used is 6000 Armstrong unit. The spacing between the slits is approximately ಅಂತೆ. 20ನೇ ಪ್ರಶ್ನೆ. ಥೀಟಾ ಬೆಲೆ ಕೊಟ್ಟಿದ್ದಾರೆ. ಥೀಟಾ ಈಸ್ ಈಕ್ವಲ್ ಟು 1 degree ವಿಚ್ ಈಸ್ ಈಕ್ವಲ್ ಟು 1 ಇಂಟು π/180 ರೇಡಿಯನ್ ಮಾಡ್ಕೋಬೇಕು. π/180 ರೇಡಿಯನ್ ಅಥವಾ 3.14 ಡಿವೈಡೆಡ್ ಬೈ 180 ರೇಡಿಯನ್ ಮಾಡ್ಕೋಬೇಕು. ಇದೇ ಥರ ಲೆಕ್ಕ ಬಂದಾಗ ಈಸಿ ಆಗಲಿ ಅಂತ ಇಲ್ಲಿ ಬರೆದಿದ್ದೀನಿ. ವೇವ್ ಲೆಂತ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ 6000 ಆರ್ಮ್ಸ್ಟ್ರಾಂಗ್ ಯೂನಿಟ್, ಅಥವಾ 6 ಇಂಟು 10⁻⁻7 ಮೀಟರ್. ಅವರು ಡಿ ಕೇಳಿದ್ದಾರೆ. ಡಿ ಏನು ಫಾರ್ಮುಲಾ? ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಫಾರ್ ಬ್ರೈಟ್ ಬ್ಯಾಂಡ್ ಆಗುತ್ತೆ. ಇಲ್ಲಿ ಎನ್ ಈಸ್ ಈಕ್ವಲ್ ಟು 1 ಹಾಕ್ಕೋಬೇಕು. ಥೀಟಾ ತುಂಬ ಚಿಕ್ಕದಿರೋದ್ರಿಂದ ಸೈನ್ ಥೀಟಾ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಥೀಟಾ ಬರ್ಕೋತೀವಿ. ಸೊ ಡಿ ಥೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಯಿತು. ಡಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಥೀಟಾ ಆಗುತ್ತೆ. 6 ಇಂಟು 10⁻⁻7 ಡಿವೈಡೆಡ್ ಬೈ 3.14 ಡಿವೈಡೆಡ್ ಬೈ 180 ಆಗುತ್ತೆ. ಇದು ಮೇಲೆ ಹೋಗೋದ್ರಿಂದ 6 ಇಂಟು 180 ಡಿವೈಡೆಡ್ ಬೈ 3.14 ಇಂಟು 10⁻⁻7 ಆಗುತ್ತೆ. ಸೊ ಇದು 2 ಪವರ್ ತಗೋಬೋದು. 7ರಲ್ಲಿ 2 ಹೋದರೆ 5 ಉಳಿಯುತ್ತೆ ನೋಡಿ. 6 ಇಂಟು 1.8 ಇಂಟು 10⁻⁻7 ಡಿವೈಡೆಡ್ ಬೈ 3.14 ಆಗುತ್ತೆ. ಇದು ನಿಯರ್ಲಿ 2 ಸಾರಿ ಹೋಗೋದ್ರಿಂದ ಸೊ 18 2 36, ಅದು 0.3 ಇಂಟು ನಿಯರ್ಲಿ 3 ಇಂಟು 10⁻⁻5 ಅಥವಾ 0.03 ಮಿಲಿಮೀಟರ್ ಮಾಡ್ಬೋದು. 5 ಇರೋದನ್ನು 3 ಕಿಳಿಸಿ 2 ಅಂಕಿ ಹಿಂದಕ್ಕೆ ಹಾಕಿದ್ದೀನಿ ನಾನು. ಸೊ 0.03 ಮಿಲಿಮೀಟರ್ ಆಗುತ್ತೆ.
ಇನ್ನು 21ನೇ ಪ್ರಶ್ನೆ. A single slit is located effectively at infinity in front of a lens of focal length 1 meter and it is illuminated normally with light of wavelength 600 nanometer. The first minimum on either side of the central maximum are separated by 4 millimeter. Width of the slit ante. So linear width of the central maxima ಗೆ ಎರಡು ಇಕ್ವೇಶನ್ ಬರೆದಿದ್ದೆ ನೆನ್ನೆ. ಆ ಇಕ್ವೇಶನ್ ಬಳಸ್ಕೋಬೇಕು. x ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಆಗುತ್ತೆ. ಇಲ್ಲಿ ಎಫ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಡಿ ಅಥವಾ ಎಫ್ ಈಸ್ ಈಕ್ವಲ್ ಟು ಡಿ ಅಂತ ಬರ್ಕೋಬಹುದು. ಅವರು ಡಿ ಕೇಳಿದ್ದಾರೆ. ಡಿ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಎಫ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 4 ಇಂಟು 10 ಟು ದಿ ಪವರ್ ಆಫ್ -3 ಆಗುತ್ತೆ. ಮತ್ತೆ ಲ್ಯಾಂಬ್ಡಾ ಬೆಲೆ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಇಂಟು 10 ಟು ದಿ ಪವರ್ ಆಫ್ -7. ಎಫ್ ಈಸ್ ಈಕ್ವಲ್ ಟು 1 ಮೀಟರ್ ಹೇಳಿದ್ದಾರೆ. ಫೋಕಲ್ ಲೆಂತ್ 1 ಮೀಟರ್. ಸೊ ಡಿ ಈಸ್ ಈಕ್ವಲ್ ಟು 2 ಇಂಟು 6 ಇಂಟು 10 ಟು ದಿ ಪವರ್ ಆಫ್ -7 ಇಂಟು 1 ಡಿವೈಡೆಡ್ ಬೈ 4 ಇಂಟು 10 ಟು ದಿ ಪವರ್ ಆಫ್ -3. 6 12 4 3 12 ಆಗುತ್ತೆ. 3 ಇಂಟು 10 ಟು ದಿ ಪವರ್ ಆಫ್ -4. 7 3 ಹೋದರೆ 4 ಉಳಿಯುತ್ತೆ. 3 ಇಂಟು 10 ಟು ದಿ ಪವರ್ ಆಫ್ -4 ಆಗುತ್ತೆ. ಅಥವಾ 0.3 ಇಂಟು 10 ಟು ದಿ ಪವರ್ ಆಫ್ -3 ಅಥವಾ 0.3 ಮಿಲಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಯಾವುದಿದೆ? ಆಪ್ಷನ್ ಸಿ ಇದೆ ಅಲ್ಲಿ. ನೆಕ್ಸ್ಟ್ ನೋಡಿ 22ನೇದು. Interference fringes are produced in Young's double slit experiment using light of wavelength 5000 Armstrong unit. When a film of material 2.5 into 10 to the power of -5 meter ಮಾಡ್ಕೊಳ್ಳಿ. -3 ಇದೆ ಅಲ್ಲ, -5 meter thick was placed over one of the slits. The fringe pattern shifted by a distance equal to 20 fringe width. The refractive index of the material of the film ante. So 22 22ಕ್ಕೆ ಏನು ಬರೆದಿದ್ದೆ ನಾನು? ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು n-1 ಇಂಟು ಟಿ ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ ಅಂತ ಬರೆದಿದ್ದೆ. ಇದನ್ನು ಬಳಸ್ಕೋತೀನಿ ನಾನು ಇವಾಗಿಲ್ಲಿ. ಸೊ n-1 ಇಂಟು ಟಿ ಬೆಲೆ ಕೊಟ್ಟಿದ್ದಾರೆ ಅವರು 2.5 ಇಂಟು 10 ಟು ದಿ ಪವರ್ ಆಫ್ -7 ಈಸ್ ಈಕ್ವಲ್ ಟು n ಬೆಲೆ ಕೊಟ್ಟಿದ್ದಾರೆ ನೋಡಿ. ಶಿಫ್ಟೆಡ್ ಬೈ 20 ಫ್ರಿಂಜಸ್ 20 ಇಂಟು ಲ್ಯಾಂಬ್ಡಾ ಬೆಲೆ ಕೊಟ್ಟಿದ್ದಾರೆ 5 ಇಂಟು 10 ಟು ದಿ ಪವರ್ ಆಫ್ -7. ಸೊ n-1 ಈಸ್ ಈಕ್ವಲ್ ಟು 25 100 ಆಗುತ್ತೆ. 100 ಇಂಟು 10 ಟು ದಿ ಪವರ್ ಆಫ್ -7 ಡಿವೈಡೆಡ್ ಬೈ ಇದು -5 ಅಲ್ವಾ. ಸೊ 25 2.5 ಇಂಟು 10 ಟು ದಿ ಪವರ್ ಆಫ್ -5 ಇದೆ. 2.5 ಇರೋದ್ರಿಂದ 25 ಮಾಡಿ ಇದನ್ನು 4 ಮಾಡ್ಕೋಬೋದು ನೋಡಿ. ಆವಾಗ 4 ಆಗುತ್ತೆ. 4 ಇಂಟು 10 ಟು ದಿ ಪವರ್ ಆಫ್ ಇನ್ನೊಂದು ಅಂಕಿ ಮುಂದಕ್ಕೆ ಹಾಕಿ ಇನ್ನೊಂದು ಪವರ್ 6 ಆಗುತ್ತೆ. 10 ಟು ದಿ ಪವರ್ ಆಫ್ -1 ಉಳಿಯುತ್ತೆ. n-1 ಈಸ್ ಈಕ್ವಲ್ ಟು 0.4 ಆಗುತ್ತೆ. n ಈಸ್ ಈಕ್ವಲ್ ಟು 1.4 ಆಗುತ್ತೆ. ಆವಾಗ 1.4 ಇದನ್ನು 2.5 ಇರೋದನ್ನು 25 ಮಾಡಿಕೊಂಡ್ರೆ ಇದು 10 ಟು ದಿ ಪವರ್ ಆಫ್ -6 ಆಗುತ್ತೆ. ಮೇಲಕ್ಕೆ ಬಂದರೆ +6 7ರಾಗ 6 ಹೋದರೆ 1 ಉಳಿಯುತ್ತೆ. 25 4 100 ಆಗುತ್ತೆ. -1 ಇರೋದ್ರಿಂದ 0.4 ಆಗುತ್ತೆ. n ಈಸ್ ಈಕ್ವಲ್ ಟು 1.4 ಆಗುತ್ತೆ. ಇದು ಆಪ್ಷನ್ ಎಷ್ಟಿದೆ ಅಲ್ಲಿ? ಸಿ ಇದೆ. ನೆಕ್ಸ್ಟ್ ನೋಡಿ ದೊಡ್ಡ ಲೆಕ್ಕ ಸ್ವಲ್ಪ.
23. If two coherent sources are placed at a distance 3 lambda from each other, symmetric to the center of the circle shown in the figure, or is very very much greater than lambda, then the number of bright fringes shown on the screen placed along the circumference ante. ಸೊ ಚಿತ್ರ ಸ್ವಲ್ಪ ಗಮನಿಸ್ಬೇಕು. ಈಗ ಇದು S1 ಆದರೆ ಇದು S2 ಆಗುತ್ತೆ. ಎರಡರ ಮಧ್ಯೆ D = 3 ಲ್ಯಾಂಬ್ಡಾ ಇದೆ. D = 3 ಲ್ಯಾಂಬ್ಡಾ ಆಯಿತು. ಮತ್ತೇನು ಹೇಳಿದ್ದಾರೆ ಅವರು? ಇಲ್ಲಿ ಸ್ಕ್ರೀನ್ ಇಟ್ಟಿದ್ದಾರಂತ. ಹೀಗೆ ಇಲ್ಲೆಲ್ಲೋ ಪಾಯಿಂಟ್ P ಅನ್ನು ತಗೊಳ್ಳೋಣ. ಹೀಗೆ ಸೊ ಈ ಆ್ಯಂಗಲ್ ಏನಾಗುತ್ತೆ ನೋಡಿ. ಇದು ಇಲ್ಲಿಂದ ಒಂದು ವೇವ್ ಇಲ್ಲಿಂದ ಒಂದು ವೇವ್ ಹೋಗೋದ್ರಿಂದ ಇಲ್ಲಿಗೊಂದು ಲಂಬ ಎಳ್ಕೊಂಡಿದ್ದೀನಿ. ಇದು ಪಾತ್ ಡಿಫರೆನ್ಸ್ ಆಗುತ್ತೆ. ಈ ಆ್ಯಂಗಲ್ ಥೀಟಾ ಆದರೆ ಪಾತ್ ಡಿಫರೆನ್ಸ್ SN ಅಥವಾ ಇದನ್ನು DX ಅಂತೀವಿ, ಡೆಲ್ಟಾ ಎಕ್ಸ್ ಅಂತೀವಿ. ಸೊ ಡೆಲ್ಟಾ ಎಕ್ಸಿಗೆ ಏನು ಬರ್ಕೋಬೋದು ನೋಡಿ. ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ = D sin theta = n ಲ್ಯಾಂಬ್ಡಾ ಆಗುತ್ತೆ. ಡೆಲ್ಟಾ ಎಕ್ಸ್ = D sin theta ಇದನ್ನು ಬಳಸ್ಕೋತಾ ಇದ್ವಿ. ಆದರೆ ಇಲ್ಲೇನಾಗುತ್ತೆ ನೋಡಿ, ಇದು ಅಡ್ಜಸೆಂಟ್ ಸೈಡ್ ಆಗಿರೋದ್ರಿಂದ ಇದನ್ನು ಈ ರೀತಿ ಬರ್ಕೋತೀನಿ. ಸೊ D cos theta which = n ಲ್ಯಾಂಬ್ಡಾ ಮಾಡ್ಕೋತೀನಿ. ಇಲ್ಲಿ ಪಾತ್ ಡಿಫರೆನ್ಸ್ ಸಿಗೋದ್ರಿಂದ ಸೊ cos theta = n ಲ್ಯಾಂಬ್ಡಾ ಡಿವೈಡೆಡ್ ಬೈ D ಆಗುತ್ತೆ. cos theta = n ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 3 ಲ್ಯಾಂಬ್ಡಾ ಆಗುತ್ತೆ. ಲ್ಯಾಂಬ್ಡಾ ಕ್ಯಾನ್ಸಲ್ ಆಯಿತು. ಸೊ n = cos theta = n/3 ಆಗುತ್ತೆ. n ಎಷ್ಟು ಬೆಲೆ ಕೊಡ್ಬೋದು ನೋಡ್ರಿ. ಮ್ಯಾಕ್ಸಿಮಮ್ ಅಂದರೆ 1 ತಾನೇ ಇರಬೇಕಾಗಿದ್ದು. ಸೊ ಏನು ಕೊಡ್ಬೋದು ಅಲ್ಲಿಗೆ ನೋಡಿ. ಥೀಟಾ = 0 ಕೊಟ್ಟರೆ ಕಾಸ್ 0 ಆಗುತ್ತಲ್ವ, 90 ಆಯಿತು. ಥೀಟಾ ಅಲ್ಲ n = 0 ಕೊಟ್ಟರೆ ಮೊದಲನೇ ಬ್ಯಾಂಡ್ ಆಯಿತು. n = 1, n = 2, n = 3. ಹೀಗೆ 4 ಆಪ್ಷನ್ ಬರ್ಬೋದು ಅಲ್ಲಿಗೆ. n = 3 ಆದರೆ 0 ಆಗುತ್ತೆ. ಕಾಸ್ ಥೀಟಾ 0 ಆದರೆ 90 ಡಿಗ್ರಿ ಆಯಿತು, ಸ್ಟ್ರೈಟ್ ಆಯಿತು. n = 1 ಆದರೆ 1/3 0.333 ಪಾಸಿಟಿವ್ ವ್ಯಾಲ್ಯೂ ಇದೆ. n = 2 ಆದರೆ 2/3 0.66 ಆಗುತ್ತೆ. n = 3 ಆದರೆ 1 ಆಗುತ್ತೆ, 3/3 1 ಆಗುತ್ತೆ. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಯ್ತು ಅಲ್ಲಿಗೆ. ಸೊ ಈ ರೀತಿ ಕೊಡ್ತಾ ಹೋದರೆ ಸರ್ಕಲಲ್ಲಿ ಏನು ಸಿಗ್ಬೋದು ನೋಡ್ರಿ. ಇದು 0 ಇದ್ದಾಗ ಇದು 1ನೇ ಬ್ಯಾಂಡ್ ಆಯಿತು. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇದು 0, 1, 2, 3 ಆಗುತ್ತೆ. ಇದು 2ನೇದು, ಇದು 3ನೇದು, ಇದು 4ನೇದು. ಹಾಗೆ ಈ ಕ್ವಾಡ್ರೆಂಟಿಗೆ ಬಂದರೆ ಇದು 5 ಆಗುತ್ತೆ, ಇದು 6 ಆಗುತ್ತೆ. ಇಲ್ಲಿ ಹೆಂಗಿದು ಅಪೋಸಿಟಲ್ಲಿ ಇದು 7 ಆಗುತ್ತೆ, ಇಲ್ಲಿ 8, ಇಲ್ಲಿ 9, 8, 9, ಇಲ್ಲಿ 10 ಆಗುತ್ತೆ. ಇದೇ ರೀತಿ 11 ಮತ್ತು 12, 11 ಮತ್ತು 12. ಇಡೀ 4 ಕ್ವಾಡ್ರೆಂಟಿಂದ 12 ಬ್ರೈಟ್ ಬ್ಯಾಂಡನ್ನು ನೋಡ್ಬೋದು ನಾವು. ಸೊ 12 ಒಂದು ಕ್ವಾಡ್ರೆಂಟಿಗೆ ಹೀಗಾಯ್ತು. ಎಲ್ಲ ಕ್ವಾಡ್ರೆಂಟಿಗೆ ಅಪ್ಲೈ ಮಾಡ್ಕೊಂಬಂದರೆ ಹೀಗಾಗಿ 12 ಗೆರೆ ಬ್ರೈಟ್ ಬ್ಯಾಂಡನ್ನು ನೋಡ್ಬೋದು ನಾವು. 24ನೇದು. In Young's double slit experiment, how many maximums can be obtained on a screen, including the central maximum on both sides of the central fringe, if lambda is equal to 2000 Armstrong unit and D is equal to 7000 Armstrong unit? So, ಇದು 24ನೇದು. Delta x is equal to D sin theta = n ಲ್ಯಾಂಬ್ಡಾ ಆಗುತ್ತೆ. D sin theta = n ಲ್ಯಾಂಬ್ಡಾ. ಥೀಟಾ ತುಂಬ ಚಿಕ್ಕದಿರೋದ್ರಿಂದ ಅಥವಾ sin theta = n ಲ್ಯಾಂಬ್ಡಾ ಬೈ D ಆಗುತ್ತೆ.
ಸೈನ್ ತೀಟಾ ಈಸ್ ಈಕ್ವಲ್ ಟು ಎನ್ ಇಂಟು ಲ್ಯಾಂಬ್ಡಾ ಅಂದರೆ 2000 ಇದೆ, ಡಿ ಅಂದರೆ 7000 ಇದೆ. ಸೊ ಉಳಿದಿದ್ದು ಎನ್ ಡಿವೈಡೆಡ್ ಬೈ 3.5 ಆಯಿತು. ಸೊ ಎನ್ ಈಸ್ ಈಕ್ವಲ್ ಟು 0 ಆದರೆ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 1 ಕೊಡ್ಬೋದು, ಎನ್ ಈಸ್ ಈಕ್ವಲ್ ಟು 2 ಕೊಡ್ಬೋದು, ಎನ್ ಈಸ್ ಈಕ್ವಲ್ ಟು 3 ಕೊಡ್ಬೋದು. ಎನ್ ಈಸ್ ಈಕ್ವಲ್ ಟು 3 ಆಯಿತು. ಸೊ ಸೆಂಟರಿಂದ ಇದು 0 1 2 3 ಆಗುತ್ತೆ. ಇದೇ ಥರ ಈ ಕಡೆಗೆ 1 2 3 ಆಗುತ್ತೆ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ 7 ಆಗುತ್ತೆ. ನೋಡಿ 7 ಬ್ರೈಟ್ ಬ್ಯಾಂಡ್ಸ್ ಕ್ಯಾನ್ ಬಿ ಸೀನ್ ಆಗುತ್ತೆ. ನೆಕ್ಸ್ಟ್ 25ನೇದು, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ ಮೇಡ್ ಇನ್ ಎ ಲಿಕ್ವಿಡ್. ದ 10th ಬ್ರೈಟ್ ಫ್ರಿಂಜ್ ಇನ್ ದ ಲಿಕ್ವಿಡ್ ಲೈಸ್ where the 6th dark fringe lies in vacuum. The refractive index of the liquid is approximately ಅಂತೆ. ಲ್ಯಾಂಬ್ಡಾ ಕಂಡಿಡ್ಕೋಬೇಕು 25ನೇದು. ಸೊ ಎಕ್ಸ್ ಎನ್ ಈಸ್ ಈಕ್ವಲ್ ಟು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎರಡೂ ಸೇರ್ತಾ ಇದ್ದಾವೆ ಇವಾಗ. ಸೊ ಏನೇನು ಹೇಳಿದ್ದಾರೆ ನೋಡಿ. ಸೊ ಎನ್ ಇಂಟು ಲ್ಯಾಂಬ್ಡಾ ಇನ್ ದ ಲಿಕ್ವಿಡ್ ಇಂಟು ಡಿ ಬೈ ಡಿ ಈಸ್ ಈಕ್ವಲ್ ಟು ಎಮ್ ಇಂಟು ಲ್ಯಾಂಬ್ಡಾ ಇನ್ ಏರ್ ಇಂಟು ಡಿ ಬೈ ಡಿ ಆಗುತ್ತೆ. ಡಿ ಬೈ ಡಿ ಆಗುತ್ತೆ. ಸೊ ಇಲ್ಲಿ ಇದು ಲ್ಯಾಂಬ್ಡಾ ಇನ್ ಏರ್, ಲ್ಯಾಂಬ್ಡಾ ಇನ್ ದ ಲಿಕ್ವಿಡ್ ಆಗುತ್ತೆ. ಎನ್ ಅಂದ್ರೆ ಕೊಟ್ಟಿದ್ದಾರೆ ನೋಡಿ ಲಿಕ್ವಿಡಲ್ಲಿ 10th ಇಂಟು ಲ್ಯಾಂಬ್ಡಾ ಎಲ್ ಈಸ್ ಈಕ್ವಲ್ ಟು ಇದು 6th ಇಂಟು ಲ್ಯಾಂಬ್ಡಾ ಎ ಆಗುತ್ತೆ. ಲ್ಯಾಂಬ್ಡಾ ಎಲ್ ಬೈ ಲ್ಯಾಂಬ್ಡಾ ಅಥವಾ ಇದು 10/6 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇನ್ ಏರ್ ಬೈ ಲ್ಯಾಂಬ್ಡಾ ಇನ್ ಎಲ್ ಆಗುತ್ತೆ. ಲ್ಯಾಂಬ್ಡಾ ಇನ್ ಎಲ್ ಆಗುತ್ತೆ. ಡಾರ್ಕ್ ಬ್ಯಾಂಡ್ ಇದು ಸ್ವಲ್ಪ ಡಾರ್ಕ್ ಬ್ಯಾಂಡ್ ಇರೋದ್ರಿಂದ 2n-1 ಇಂಟು ಲ್ಯಾಂಬ್ಡಾ ಇನ್ ಏರ್ ಡಿ ಬೈ ಡಿ ಆಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಹಾಕ್ಕೊಳ್ಳೋದ್ರಿಂದ ಸೊ 10 ಲ್ಯಾಂಬ್ಡಾ ಎಲ್ ಈಸ್ ಈಕ್ವಲ್ ಟು 6 2 12 12ರಾಗ 1 11 ಬೈ 2 ಇಂಟು ಲ್ಯಾಂಬ್ಡಾ ಇನ್ ಏರ್ ಆಗುತ್ತೆ. ಸೊ 10 ಲ್ಯಾಂಬ್ಡಾ ಎಲ್ ಈಸ್ ಈಕ್ವಲ್ ಟು 5.5 ಲ್ಯಾಂಬ್ಡಾ ಇನ್ ಏರ್ ಆಗುತ್ತೆ. ಸೊ 10 ಡಿವೈಡೆಡ್ ಬೈ 5.5 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇನ್ ಏರ್ ಬೈ ಲ್ಯಾಂಬ್ಡಾ ಇನ್ ದ ಲಿಕ್ವಿಡ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ ಆಗುತ್ತೆ. ಸೊ ಎನ್ ಎಲ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 5.5 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ನಿಯರ್ಲಿ 1.8 ಆಗುತ್ತೆ. 2ಕ್ಕಿಂತ ಕಡಿಮೆ ಆದ 1.8 ಆಗುತ್ತೆ.